ಭಗವದ್ಗೀತೆ ಅಧ್ಯಾಯ 1 ಹಾಗೂ ಶ್ಲೋಕ ನಂಬರ್ 7. ಅಸ್ಮಾಕಂ ತು ವಿಶಿಷ್ಟಾಯೇ ತಾನ್ವಿಬೋಧದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸೈನ್ಯಾರ್ಥಂ ತಾ ಭ್ರಮಿತೆ. ಈ ಶ್ಲೋಕದಲ್ಲಿ ದುರ್ಯೋಧನನು ಹೀಗೆ ಹೇಳುತ್ತಾನೆ: ಎಲೆ ಬ್ರಾಹ್ಮಣರ ಶ್ರೇಷ್ಠರೇ, ನಮ್ಮ ಪಕ್ಷದಲ್ಲಿಯೂ ಇರುವ ಪ್ರಧಾನ ಯೋಧರನ್ನು ನೀವು ತಿಳಿದುಕೊಳ್ಳಿರಿ. ತಮ್ಮ ಅರಿವಿಗಾಗಿ ತನ್ನ ಸೈನ್ಯದಲ್ಲಿ ಇರುವ ಸೇನಾಧಿಪತಿಗಳನ್ನು ತಿಳಿಸುತ್ತೇನೆ. ಭವಾನ್ ಭೀಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿ ಸಂಜಯ ಅಶ್ವತ್ಥಾಮ ಕರ್ಣಶ್ಚ ಸೌಮದತ್ತಿ ತದೈವ ಚ. ದುರ್ಯೋಧನನು ತಮ್ಮ ಸೇನಾಧಿಪತಿಗಳ ಬಗ್ಗೆ ತಿಳಿಸಿಕೊಡುತ್ತಾನೆ. ದ್ರೋಣಾಚಾರ್ಯರಾದ ತಾವು ಹಾಗೂ ಮಹಾಪಿತಾಮಹರಾದ ಭೀಷ್ಮರು ಹಾಗೂ ಕರ್ಣ ಸಂಗ್ರಾಮ ವಿಜಯೀ ಕೃಪಾಚಾರ್ಯರು, ಅಂತೆಯೇ ಅಶ್ವತ್ಥಾಮ ವಿಕರ್ಣ ಸೋಮದತ್ತ ಪುತ್ರರಾದ ಭೂರಿಶ್ರವ ಇವೆಲ್ಲರೂ ದುರ್ಯೋಧನನ ಸೇನಾಧಿಪತಿಗಳು. ಅನೇಚ ಭವಂ ಶೂರ ಮದರ್ತೆ ತತ್ವಜೀವಿತಃ ನಾನಾ ಶಸ್ತ್ರ ಪ್ರಕರಣಃ ಸರ್ವೇ ಯುದ್ಧ ವಿಶಾರದ. ಈ ಶ್ಲೋಕದಲ್ಲಿ ದುರ್ಯೋಧನನು ನನಗೋಸ್ಕರ ಜೀವದ ಆಸೆಯನ್ನು ತ್ಯಾಗ ಮಾಡಿರುವ ಅನೇಕ ಶೂರರು ಹಾಗೂ ನಾನಾ ಪ್ರಕಾರದ ಶಸ್ತ್ರಾಸ್ತ್ರಗಳಿಂದ ಸಶಸ್ತ್ರರಾಗಿದ್ದಾರೆ ಮತ್ತು ಅವರೆಲ್ಲರೂ ಯುದ್ಧದಲ್ಲಿ ನಿಪುಣರಾಗಿದ್ದಾರೆ ಎಂದು ಹೇಳುತ್ತಾನೆ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮ ರಕ್ಷಿತಂ ಪರ್ಯಾಪ್ತಂ ಕುರುನೀಶ ಬಲಂ ಭೀಮಾಭಿರಕ್ಷಿತಂ. ದುರ್ಯೋಧನನು ಹೇಳುತ್ತಾನೆ: ಭೀಷ್ಮ ಪಿತಾಮಹರಿಂದ ರಕ್ಷಿತವಾದ ನಮ್ಮ ಸೈನ್ಯವು ಅಪರಿಮಿತವಾಗಿದೆ, ಅರ್ಥಾತ್ ಎಲ್ಲ ಪ್ರಕಾರದಿಂದ ಅಜೇಯವಾಗಿದೆ. ಮತ್ತು ಭೀಮನಿಂದ ರಕ್ಷಿಸಲಾಗಿ ಇರುವ ಸೈನ್ಯವು ಪರಿಮಿತ, ಅರ್ಥಾತ್ ಗೆಲ್ಲಲು ಸುಗಮವಾಗಿದೆ. ಎಂದರೆ ಭೀಮನ ಸೈನ್ಯವು ನಮ್ಮ ಸೈನ್ಯದ ಮುಂದೆ ಏನೂ ಅಲ್ಲ ಎಂಬುದನ್ನು ಹೇಳುತ್ತಾನೆ. ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾಂ ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವಂ ಹಿ. ದುರ್ಯೋಧನನು ಈ ಶ್ಲೋಕದಲ್ಲಿ ಭೀಷ್ಮ ಪಿತಾಮಹರನ್ನು ಎಲ್ಲ ಕಡೆಗಳಿಂದ ರಕ್ಷಿಸಲು ಹೇಳುತ್ತಾನೆ. ಎಲ್ಲ ವ್ಯೂಹಾಕಾರ ದ್ವಾರಗಳ ಮೇಲೆ ನಿಮ್ಮ ಜಾಗವನ್ನು ಸ್ಥಿರವಾಗಿರಿಸಿ, ನೀವೆಲ್ಲರೂ ನಿಶ್ಚಯದಿಂದಾಗಿ ಭೀಷ್ಮ ಪಿತಾರನ್ನು ಎಲ್ಲ ಕಡೆಯಿಂದ ರಕ್ಷಿಸಿ ಎಂದು ಹೇಳುತ್ತಾನೆ. ತಸ್ಯ ಸಂಜಯನ ಹರ್ಷಂ ಕುರುವಂದಂ ಪಿತಾಮಹಂ ಸಿಂಹನಾದಂ ವಿನೋದಶ್ಚ ಶಂಖಂ ದದಂ ಪ್ರತಾಪವಾನ. ಕೌರವರಲ್ಲಿ ವೃದ್ಧನಾದ ಬಹಳ ಪ್ರಿಯೆಯಾದ ಪಿತಾಮಹ ಭೀಷ್ಮರು ದುರ್ಯೋಧನನ ಹೃದಯದಲ್ಲಿ ಹರ್ಷವುಂಟು ಮಾಡುತ್ತಾ ಉಚ್ಚ ಸ್ವರದಲ್ಲಿ ಸಿಂಹದಂತೆ ಗರ್ಜಿಸಿ ಶಂಖವನ್ನು ಊದಿದರು. ತತ ಶಂಖಶ್ಚ ಭೈರವಶ್ಚ ಪನವಾನಕ ಗೋಮುಖಾಂ ಸಹಸೈವಾಭ್ಯಹನ್ಯಂತ ಸಶಬ್ದಸ್ತು ಮೂಲೋಭವತ್. ಭೀಷ್ಮ ಪಿತಾಮಹರು ಶಂಖ ಊದಿದ ನಂತರ ಅನೇಕ ಶಂಖಗಳು, ನಗಾರಿಗಳು, ಡೋಲು, ಮೃದಂಗ, ಕಹಳೆ ಮುಂತಾದ ವಾದ್ಯಗಳು ಒಟ್ಟಿಗೆ ಮೊಳಗಿದವು. ಅವುಗಳ ಶಬ್ದವು ಬಹಳ ಭಯಂಕರವಾಗಿತ್ತು. ತತಃ ಶ್ವೇತರ್ಯುರ್ವೃತ್ತೇ ಮಹತಿ ಸಂಧ್ಯನೆ ಸ್ಥಿತಃ ಮಾಧವಂ ಪಾಂಡವಶ್ಚೈವ ದಿವ್ಯಾ ಶಂಖಾ ಪ್ರದನ್ಮತು. ಕೌರವರ ಬಳಿಕ ಬಿಳಿ ಕುದುರೆಗಳಿಂದ ಯುಕ್ತವಾದ ಉತ್ತಮ ರಥದಲ್ಲಿ ಕುಳಿತಿದ್ದ ಭಗವಾನ್ ಶ್ರೀಕೃಷ್ಣನು ಮತ್ತು ಅರ್ಜುನನು ಅಲೌಕಿಕ ಶಂಖಗಳನ್ನು ಊದಿದರು. ಶ್ಲೋಕ 15. ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರ್ಯಂ ದದ್ಮಶ್ಮಃ ಶಂಖಂ ಭೀಮಾ ಕರ್ಮ ರುಕೋದರಃ. ಭಗವಾನ್ ಶ್ರೀಕೃಷ್ಣನು ಪಾಂಚಜನ್ಯವೆಂಬ ಶಂಖವನ್ನು, ಅರ್ಜುನನು ದೇವದತ್ತ ಎಂಬ ಶಂಖವನ್ನು ಹಾಗೂ ಭಯಾನಕ ಕರ್ಮವನ್ನು ಮಾಡುವ ಭೀಮಸೇನನು ಪೌಂಡ್ರ್ಯ ಎಂಬ ಶಂಖವನ್ನು ಊದಿದರು.